ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಒಂದು BEdಗೆ ಸರ್ಕಾರಿ ಕೋಟಾದ ಸೀಟನ್ನ ಪಡೆದು BEd ಮಾಡಬೇಕು ಅಂತ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ ಒಂದು ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 4 ರೌಂಡ್ಗಳನ್ನು ಇಲಾಖೆ ಕಡೆಯಿಂದ ಮಾಡಿ ಮಾಹಿತಿನ ಕೊಟ್ಟಿದ್ರು. ನಾಲ್ಕನೇ ರೌಂಡ್ ಕೊನೆ ಅಂತ ಅವರು ಮಾಹಿತಿನ ಕೂಡ ತಿಳಿಸಿದ್ರು. ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಮನವಿಗಳು ಮತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ನ ಸೀಟ್ ಸಿಕ್ಕಿಲ್ಲ ಅಥವಾ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಿದ್ದಾವೆ ಅಥವಾ ಅಡ್ಮಿಷನ್ ಸ್ಲಿಪ್ ಆಗಿರೋದು ಇನ್ನೊಂದು ಮತ್ತೊಂದು ಬೇರೆ ಬೇರೆ ಎಲ್ಲ ಸಮಸ್ಯೆ ಆಗಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ಗಳಾಗಿಲ್ಲ ಅಥವಾ ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಎಲ್ಲ ಮಾಡೋದ್ರಿಂದ CSL ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ 5ನೇ ರೌಂಡ್ ಅನ್ನ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ 5ನೇ ರೌಂಡ್ ಅಂತಿಮ ಆಗಿರುತ್ತೆ ಈ ವರ್ಷಕ್ಕೆ ಅಂತ ಮಾಹಿತಿನ ಕೂಡ ಅವರು ತಿಳಿಸಿರುವಂತದ್ದು. ಈ 5ನೇ ರೌಂಡ್ ಏನಿದೆಲ್ಲ ಅವಕಾಶನ ಕೊಟ್ಟಿರುವಂತದ್ದು 5ನೇ ರೌಂಡ್ ಕೊನೆಯ ಅವಕಾಶ ಆಗಿರುತ್ತೆ ಅಂತ ಕೂಡ ತಿಳಿಸಿದ್ರೆ ಮುಂದೆ ಯಾವುದೇ ರೌಂಡ್ ಅನ್ನ ಮಾಡೋದಿಲ್ಲ ಅಂತ. ಹಾಗಿದ್ರೆ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಈಗ 2 ಬಾರಿ ನನಗೆ ಸ್ಟಾರ್ ಬಂದಿತ್ತು, 3 ಬಾರಿ ಸ್ಟಾರ್ ಬಂದಿತ್ತು, ಅಥವಾ ನನಗೆ 1 ಬಾರಿ ಕಾಲೇಜ್ ಸಿಕ್ಕಿತ್ತು ಸ್ಟಾರ್ ಬಂದಿತ್ತು, ಅಥವಾ ಸ್ಟಾರ್ ಬಂದಿತ್ತು ಕಾಲೇಜ್ ಸಿಕ್ಕಿತ್ತು ನಾನು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡ್ಬಿಟ್ಟಿದ್ದೀನಿ, ಅಥವಾ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡವರು 1 ಬಾರಿ ಕಾಲೇಜ್ ಸಿಕ್ಕಿರೋರಾಗಿರ್ಬೋದು, ಅಥವಾ ಅಡ್ಮಿಷನ್ ಆಗದೆ ಇರೋರು ಅಡ್ಮಿಷನ್ ಸ್ಲಿಪ್ ಅನ್ನ ನಾನು ಪಡ್ಕೊಂಡಿದ್ದೀನಿ, ನಾನು ಇನ್ನು ಅಡ್ಮಿಷನ್ ಆಗಿಲ್ಲ, ನಾನು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು, ಆಪ್ಷನ್ ಎಂಟ್ರಿ ಮಾಡಿದ್ರೆ ನನಗೆ ಸೀಟ್ ಸಿಗುತ್ತಾ, ಅಥವಾ ವಿದ್ಯಾರ್ಥಿಗಳು ಯಾರು ಇನ್ನ ಲಿಸ್ಟ್ ಅಲ್ಲಿ ಇದುವರೆಗೂ ನಮ್ದು ಹೆಸರೇ ಬಂದಿಲ್ಲ ವೆರಿಫಿಕೇಶನ್ ಹಾಕುತ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇನ್ನ ವೆರಿಫಿಕೇಶನ್ ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇತರ ವಿದ್ಯಾರ್ಥಿಗಳಿಗೆ ಒಂದೊಂದು ವಿದ್ಯಾರ್ಥಿಗಳು ಪ್ರಶ್ನೆಗಳು ಬರ್ತಾ ಇರುವಂತದ್ದು. ಈ ರೌಂಡ್ ಅಲ್ಲಿ ಇನ್ನ ಕೆಲವು ವಿದ್ಯಾರ್ಥಿಗಳು ಇದುವರೆಗೂ ಸ್ಟಾರ್ ಬಂದಿದೆ, ಇವಾಗ ನಮಗೆ ಕಾಲೇಜ್ ಸೀಟ್ ಸಿಗಬೇಕಂದ್ರೆ ಏನ್ ಮಾಡಬೇಕು ಅಂತೆಲ್ಲ ಪ್ರಶ್ನೆಗಳಿದಾವೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಯಾರನ್ನ ಪರಿಗಣಿಸ್ತಾರೆ, ಒಂದು ಯಾರು ಅರ್ಹರಿರ್ತಾರೆ ಈ ಒಂದು 5ನೇ ರೌಂಡ್ ಏನ್ ಮಾಡ್ತಿರಲ್ಲ CSL ಹಂತದಿಂದ ಈ ರೌಂಡ್ಗೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಿರುತ್ತಾಗಿದ್ರೆ ಅವರನ್ನ ಪರಿಗಣಿಸಬೇಕಾದ್ರೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಇಲಾಖೆ ಕಡೆಯಿಂದ ಏನ್ ಮಾಹಿತಿನ ಕೊಟ್ಟಿದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಅನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದು ಮಾಹಿತಿಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂತರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿ ಇದೆ ಅಂತ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಮಾಹಿತಿಗಳು PDFs ಎಲ್ಲ ಕೂಡ ಒಂದು ಸಿಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬೇಗನೆ ನೀವು ಕ್ವಿಕ್ ಮಾಹಿತಿಗಳನ್ನು ಎಲ್ಲಿ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುವಂತದ್ದು. ಇಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ವಿಡಿಯೋ ನೋಡಿದ ನಂತರದಲ್ಲಿ ಅಲ್ಲಿ ಹೋಗಿ ಜಾಯಿನ್ ಆಗಿ ನಿಮಗೆ ಎಲ್ಲ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗಳು ಸಿಗ್ತಾ ಇರುತ್ತೆ, ಪ್ರತಿಯೊಂದು ಮಾಹಿತಿಗಳು ಅಂತ ಹೇಳ್ತಾ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಫಾಲೋ ಮಾಡೋದ್ರ ಮುಖಾಂತರ ಮೆಸೇಜ್ ಮಾಡಿ. ಬಹುತೇಕ ವಿದ್ಯಾರ್ಥಿಗಳು ಮೆಸೇಜ್ ಆಗ್ತಿರ್ತೀರಾ, ನೀವು ಫಾಲೋ ಮಾಡದಿರೋದ್ರಿಂದ ನಮಗೆ ಮೆಸೇಜ್ಗಳು ಶೋ ಆಗದೆ ಹೋಗಬಹುದು ಅಥವಾ ಮೆಸೇಜ್ಗಳು ಕೂಡ ಬೇಗ ಬರ್ದೇನೆ ಹೋಗಬಹುದು. ಆ ಕಾರಣಕ್ಕೆ ಫಾಲೋ ಮಾಡಿ. ನಿಮ್ದರ ಪ್ರಶ್ನೆ ಡೌಟ್ ಇದ್ರು ಕೂಡ ಕೇಳಬಹುದಾಗಿರುತ್ತೆ, ಮತ್ತೆ ಎಲ್ಲ ಒಂದು ಸುದ್ದಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸ್ಟೋರಿ ಮುಖಾಂತರ ನೀವು ಪಡ್ಕೋಬಹುದಾಗಿರುತ್ತೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಅಂತ ಹೇಳ್ತಾ. ಹಾಗೆ ವಿದ್ಯಾರ್ಥಿಗಳಿಗೆ ಏನೇ ಪ್ರಶ್ನೆಗಳು ಇದ್ರು ಕೂಡ ಯೂಟ್ಯೂಬ್ ಅಲ್ಲಿ ಇರುವಂತಹ ವಿಡಿಯೋಸ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಸ್ಗಳು ಇರುವಂತದ್ದು. ಅದನ್ನ ವೀಕ್ಷಣೆ ಮಾಡಿದಾಗಲೇ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋ ಮಾಡಿರ್ತೀವಿ ಆದ್ರೂ ಕೂಡ ಪ್ರಶ್ನೆಗಳನ್ನ ಕೇಳ್ತಿರ್ತೀರಾ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ತಡ ಆಗ್ಬೋದು, ರಿಪ್ಲೈ ತಡ ಆಗ್ಬೋದು. ವಿದ್ಯಾರ್ಥಿಗಳಿಗೆ ನಾವು ಕೂಡ ಸಾಕಷ್ಟು ವರ್ಕ್ ಅಲ್ಲಿ ಇರ್ತೀವಿ, ನಾವು ಕೂಡ ಈಗ 3rd ಸೆಮಿಸ್ಟರ್ ನ ಒಂದು ಇಂಟರ್ನ್ಶಿಪ್ ನಲ್ಲಿ ಇರುವಂತದ್ದು. ಆ ಕಾರಣಕ್ಕೆ ಸಾಕಷ್ಟು ವಿಡಿಯೋ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಿದೆ, ಆದ್ರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿಡಿಯೋ ಮುಖಾಂತರ ಒಂದು ವಿಡಿಯೋ ಮಾಡ್ತೀವಿ ಅಂದ್ರೆ 1000 ವಿದ್ಯಾರ್ಥಿಗಳು ವಿಡಿಯೋ ತಲುಪುತ್ತೆ ಅಂತ ವಿಡಿಯೋ ಕೂಡ ಮಾಡ್ತಿದೀವಿ ಅಂತ ಹೇಳ್ತಾ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿಡಿಯೋಸ್ ಮುಖಾಂತರ ಎಲ್ಲ ಮಾಹಿತಿನ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ಹಿಂದೆ ಮಾಡಿರುವಂತಹ ವಿಡಿಯೋಸ್ ಅನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ಕೂಡ ನಿಮ್ಮ ಒಂದೆಲ್ಲ ಡೌಟ್ಸ್ ಗಳು ಕ್ಲಿಯರ್ ಆಗಿ ಪರಿಹಾರ ಕೂಡ ಸಿಗಬಹುದು ಅಂತ ಹೇಳ್ತಾ ಈಗ ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ 5ನೇ ರೌಂಡ್ಗೆ ಯಾರು ಅರ್ಹರಾಗಿರ್ತಾರೆ ಅಂತ ಕೇಳ್ತೀರಾ, ಅರ್ಹರು ಎಲಿಜಿಬಲ್ ಇದ್ದೀರಾ ಅಂತ ಕೇಳ್ತಿರೋಂಥದ್ದು. ಯಾರು ಎಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ನ ಮಾಡಿಸಿದಿರಲ್ಲ ಆ ವಿದ್ಯಾರ್ಥಿಗಳ ಪೈಕಿ ಯಾರು ವೆರಿಫಿಕೇಶನ್ ಆಗಿಲ್ಲ ಆ ವಿದ್ಯಾರ್ಥಿಗಳು ಕೂಡ ಕೇಳ್ತೀರಾ, ದಿನ ವೆರಿಫಿಕೇಶನ್ ಆಗಿಲ್ಲ ನಾವು ಎಲಿಜಿಬಲ್ ಇರ್ತೀವಾ, ನಮ್ದು ಲಿಸ್ಟ್ ಹೆಸರು ಬಂದಿಲ್ಲ, ವೆರಿಫಿಕೇಶನ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಂತ. ವೆರಿಫಿಕೇಶನ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿ ಇರೋದೇ ಇಲ್ಲ. ವಿದ್ಯಾರ್ಥಿಗಳು ಯಾವುದೇ ರೌಂಡ್ ಆದ್ರೂ ಕೂಡ ಯಾವುದೇ ವರ್ಷ ಆದ್ರೂ ಕೂಡ ಯಾವುದೇ ಒಂದು ರೌಂಡ್ಗೆ ಪರಿಗಣಿಸಬೇಕು ಅಂದ್ರೆ ನಿಮ್ದು ವೆರಿಫಿಕೇಶನ್ ಆಗಿರಲೇಬೇಕಿರುತ್ತೆ. ನಿಮ್ದು ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ವೆರಿಫಿಕೇಶನ್ಗೆ ವಿದ್ಯಾರ್ಥಿಗಳು ನೋಡಲ್ ಸೆಂಟರ್ ಅಥವಾ CTE ಅಲ್ಲಿ ಹೋಗೋದ್ರ ಮುಖಾಂತರ ಏನು ಅಂತ ವಿಚಾರಿಸಬಹುದಾಗಿರುತ್ತೆ. ನಮಗೆ ವೆರಿಫಿಕೇಶನ್ ಮಾಡ್ತೀರಾ ಅಥವಾ ಮಾಡಬಹುದು ಇವಾಗ ಅಂತೆಲ್ಲ. ಸದ್ಯಕ್ಕೆ ಅವರು ಯಾವುದೇ ರೀತಿ ವೆರಿಫಿಕೇಶನ್ಗೆ ದಿನಾಂಕ ಅಂತ ಕೊಟ್ಟಿಲ್ಲ. ಮತ್ತೆ ಕಾರಣಕ್ಕೆ ವೆರಿಫಿಕೇಶನ್ ಆಗದಿರುವಂತಹ ವಿದ್ಯಾರ್ಥಿಗಳಂತೂ ಎಲಿಜಿಬಲ್ ಇರೋದಿಲ್ಲ. ನಂತರದಲ್ಲಿ ಈಗ ವೆರಿಫಿಕೇಶನ್ ಆಗಿರುವಂತಹ ವಿದ್ಯಾರ್ಥಿಗಳ ಪೈಕಿ ಯಾರು ಎಲಿಜಿಬಲ್ ಇರ್ತಾರೆ ಅಂತ ಹೇಳಿದ್ರೆ ಇದುವರೆಗೂ ಎಲ್ಲಾ ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಿರೋ ವಿದ್ಯಾರ್ಥಿಗಳು, ಇದುವರೆಗೂ ಕಾಲೇಜೇ ನನ್ನ ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಇದೆಲ್ಲ ಇದುವರೆಗೂ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ. ನಿಮ್ಗೆ 2 ಬಾರಿ ಸ್ಟಾರ್ ಬಂದಿರಲಿ 3 ಬಾರಿ ಸ್ಟಾರ್ ಬಂದಿರಲಿ ಅವ್ರು ಕೊಟ್ಟರ ಮಾಹಿತಿ ಪ್ರಕಾರ ಎಲಿಜಿಬಲ್ ಇರ್ತೀರಾ. ಬಟ್ ಎಲಿಜಿಬಲ್ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ 5th ರೌಂಡ್ ಅಂತ ನೀವು ಲಾಗಿನ್ ಎಲ್ಲ ಆಗ್ತಿರಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು 5th ರೌಂಡ್ ಆಯ್ಕೆ ಬಯಸುವಿರ ಅಂತೆಲ್ಲ ಕೇಳುತ್ತೆ. ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ನಂತರದಲ್ಲಿ ಆಪ್ಷನ್ ಎಂಟ್ರಿ ಅಂತ ಓಪನ್ ಆಗುತ್ತೆ. ಅಲ್ಲಿ ಆಗ ನೀವು ಆಪ್ಷನ್ ಎಂಟ್ರಿ ಮಾಡಿ ಇನ್ನು ಹೆಚ್ಚಿಗೆ ಕಾಲೇಜ್ಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಸೀಟನ್ನ ಪಡ್ಕೋಬೋದಾಗಿರುತ್ತೆ. ಸೀಟನ್ನು ಯಾವ ತರ ಪಡ್ಕೊಳ್ಳೋದು ಏನು ಅಂತೆಲ್ಲ ಕೂಡ ತಿಳಿಸ್ತಾನೆ ವಿದ್ಯಾರ್ಥಿಗಳಿಗೆ. ಆ ತಪ್ಪುಗಳನ್ನೆಲ್ಲ ಮಾಡದೆ ವಿದ್ಯಾರ್ಥಿಗಳು ಸೀಟನ್ನ ಪಡ್ಕೊಳ್ಳೋಕೆ ಮುಂದಾಗಿ ಅಂತ ಹೇಳ್ತಾ ನಂತರದಲ್ಲಿ ಇನ್ಯಾರು ಎಲಿಜಿಬಲ್ ಇರ್ತಾರೆ ಅಂದ್ರೆ ಸ್ಟಾರ್ ಮಾರ್ಕ್ ಬಂದಿರುವಂತ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ ಅಂತ ಆಯ್ತು. ನಂತರದಲ್ಲಿ 1 ಬಾರಿ ಕಾಲೇಜ್ ಸಿಕ್ಕಿತ್ತು ಸ್ಟಾರ್ ಬಂದಿತ್ತು, ನೆಕ್ಸ್ಟ್ ಬಾರಿ ಕಾಲೇಜ್ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ವಿ ಸ್ಟಾರ್ ಬಂತು, ಅಥವಾ ಫಸ್ಟ್ ಬಾರಿ ಸ್ಟಾರ್ ಮಾರ್ಕ್ ಬಂದಿತ್ತು ನಂತರದಲ್ಲಿ ಕಾಲೇಜ್ ಸಿಕ್ತು ಆ ಒಂದು ಕಾಲೇಜಿಗೆ ನನ್ನ ಅಡ್ಮಿಷನ್ ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ.
ಇನ್ನೊಂದೇನಂದ್ರೆ ಪ್ರಮುಖವಾಗಿ ಯಾರು ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ರೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ಎಲಿಜಿಬಲ್ ಇರೋದಿಲ್ಲ. ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನ ನೀವು ಪಡ್ಕೊಂಡಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಈಗ 4th ರೌಂಡ್ ನಿಮಗೆ ಕಾಲೇಜ್ ಸಿಕ್ಕಿತ್ತು, ನೀವು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ. ಅಡ್ಮಿಷನ್ ಸ್ಲಿಪ್ ಏನಾದ್ರು ಪಡ್ಕೊಂಡಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ 5th ರೌಂಡ್ಗೆ. ಅರ್ಥ ಆಗಿದೆ ಅನ್ಕೊಳ್ಳಿ. ಅದು 3rd ರೌಂಡ್ ಅಲ್ಲಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡಿರ್ತೀರಾ, ಕಾಲೇಜ್ಗೆ ಅಡ್ಮಿಷನ್ ಆಗಿರಲ್ಲ. ಸೊ ಆದ್ರೂ ಕೂಡ ನೀವು ಎಲಿಜಿಬಲ್ ಇರೋದಿಲ್ಲ ವಿದ್ಯಾರ್ಥಿಗಳು. ಯಾವುದೇ ರೌಂಡ್ಗಳಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನ ಅಂದ್ರೆ ಸೀಟ್ ಸಿಕ್ಕಿದ್ರು ಕೂಡ ವಿದ್ಯಾರ್ಥಿಗಳು ಯಾರು ಅಡ್ಮಿಷನ್ ಸ್ಲಿಪ್ ಅನ್ನ ಪಡೆದಿರೋದಿಲ್ವಲ್ಲ ಅವರು ಎಲಿಜಿಬಲ್ ಇರ್ತೀರಾ. ಪಡ್ಕೊಂಡಿರೋರು ಎಲಿಜಿಬಲ್ ಇರೋದಿಲ್ಲ. ಅರ್ಥ ಆಗಿದೆ ನಿಮಗೆ ಇವಾಗ. ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ದೀರಾ ಅಂದ್ರೆ ಎಲಿಜಿಬಲ್ ಇರೋದಿಲ್ಲ ನಿಮಗೆ. ನಂತರದಲ್ಲಿ ಈಗ ಯಾರ ಸೀಟ್ ಅಂದ್ರೆ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಆಟೋಮೆಟಿಕ್ ಎಲಿಜಿಬಲ್ ಅಂದ್ರೆ ಇಲ್ಲ ವಿದ್ಯಾರ್ಥಿಗಳೇ. ನೀವು ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಅಂದ್ರೆ 5ನೇ ರೌಂಡಿನ ಸುತ್ತಿನ ಸೀಟು ಆಯ್ಕೆ ಬಯಸ್ತೀರಾ ಅಂತೆಲ್ಲ ಕೇಳುತ್ತಲ್ಲ, ಅದು ನೀವು ಲಾಗಿನ್ ಆಗಬಂತ ಸಂದರ್ಭದಲ್ಲಿ ಅದು ನಿಮಗೆ ಕೇಳುತ್ತೆ. ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ನೀವು ಸಬ್ಮಿಟ್ ಕೊಟ್ಟು ನಂತರದಲ್ಲಿ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಆ ನಂತರದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಈಗ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು ಸೀಟ್ ಸಿಗಬೇಕಾದ್ರೆ, ಸೊ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಕಳೆದ ಒಂದು ರೌಂಡ್ಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀವಿ. 3rd ರೌಂಡ್ 4th ರೌಂಡ್ ಬಹುತೇಕ ವಿದ್ಯಾರ್ಥಿಗಳು ಇದನ್ನ ಫಾಲೋ ಮಾಡಿದೀವಿ. ನಮಗೆ ಸೀಟ್ ಸಿಕ್ಕಿದೆ ಅಂತ ಕೂಡ ಹೇಳಿರುವಂತದ್ದು ತುಂಬಾ ವಿದ್ಯಾರ್ಥಿಗಳು ಆಲ್ಮೋಸ್ಟ್ 50ಕ್ಕೆ 100 ತನಕ ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆಯ್ತು, ನೀವು ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಿದೀವಿ ಅಂತ ಕೂಡ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಕೂಡ ತಿಳಿಸಿದೀವಿ. ಮತ್ತೆ ಈಗಲೂ ಕೂಡ ಹೇಳ್ತಿರೋದೇನೆಂದ್ರೆ ಸಾವಿರಾರು ವಿದ್ಯಾರ್ಥಿಗಳ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳು ಸಹಾಯ ಆಗಿದೆ. ಬಟ್ ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಿ 100 ಜನಕ್ಕೆ ಸೀಟ್ ಸಿಕ್ಕಿದೆ ಅಂತಂದ್ರೆ ಸೊ ವಿದ್ಯಾರ್ಥಿಗಳಿಗೆ ಸೊ ಆಪ್ಷನ್ ಎಂಟ್ರಿ ನೀವು ಕೂಡ ಅದನ್ನ ಉಪಯೋಗ ಪಡ್ಕೊಳ್ಳಿ ಆ ತರನೇ ಅಂತ ಹೇಳ್ತಾ ಮತ್ತೆ ಅದನ್ನ ಹೇಳ್ತಾ ಇದೀನಿ ಯಾವ ತರ ಅಂತ. ಯಾವ ತಪ್ಪುಗಳನ್ನ ಮಾಡಬಹುದು ಅಂದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು ಕಾಲೇಜ್ ಸಿಕ್ಕರು ಕೂಡ ಈ ತಪ್ಪುಗಳನ್ನ ಮಾಡಿದ್ರೆ ನೀವು ಸಮಸ್ಯೆ ಪಡ್ತೀರಾ. ಸೊ ಏನಂದ್ರೆ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಎರಡನ್ನೂ ಕೂಡ ಒಂದೇ ಅರ್ಥ ಆಗತ್ತೆ ಹೇಳ್ತೀನಿ. ಮೊದಲನೇದಾಗಿ ಕಾಲೇಜ್ ಬಗ್ಗೆ ವಿಚಾರಿಸಿ ವಿದ್ಯಾರ್ಥಿಗಳು. ಕಾಲೇಜ್ ಬಗ್ಗೆ ವಿಚಾರಿಸ್ತೀನಿ, ಆಪ್ಷನ್ ಎಂಟ್ರಿ ಮಾಡಕ್ ಹೋಗಬೇಡಿ ಮೊದಲನೇದಾಗಿ. ಇನ್ನೊಂದೇನಂದ್ರೆ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡಿ. ಸೀಟ್ ಮೆಟ್ರಿಕ್ಸ್ ಪ್ರಕಾರದಲ್ಲಿ ಇನ್ನೊಂದೇನಂದ್ರೆ ನಿಮಗೆ ಸೀಟ್ ಸಿಗಬೇಕು ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಈ 5th ರೌಂಡ್ ಅಲ್ಲಿ ಅಂದ್ರೆ ಸೀಟ್ ಆಲ್ಮೋಸ್ಟ್ ಎಲ್ಲಾ ಕಡೆ 0-0 ಒಂದೊಂದು ಹೆಚ್ಚಂದ್ರೆ 2-3 ಸೀಟ್ ಇರ್ತವೆ. ಯಾವ್ದಾರ ಕಾಲೇಜ್ಗಳಲ್ಲಿ ಮಾತ್ರ 5, 6, 3, 4, 8 ಈ ತರ ಸೀಟ್ಗಳು ಇರಬಹುದು ಅಷ್ಟೇ GM ಅಲ್ಲಿ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದ್ರೆ ನಿಮಗೆ ಸೀಟ್ ಬೇಕೇ ಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಸೀಟ್ ಸಿಕ್ಕರು ಹೋಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಒಂದು ಹೋಪ್ ಅನ್ನ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಇಲ್ಲ ನನಗೆ ನನ್ನ ಸರೌಂಡಿಂಗ್ ಡಿಸ್ಟ್ರಿಕ್ಟ್ ಗಳಲ್ಲೇ ಸೀಟ್ ಬೇಕು ನನಗೆ, ಅಥವಾ ಅಕ್ಕಪಕ್ಕ ಜಿಲ್ಲೆಗಳಲ್ಲೇ ಬೇಕು ನನಗೆ, ನಂತರದಲ್ಲಿ ನನ್ನ ಒಂದು ತಾಲೂಕಲ್ಲೇ ಸೀಟ್ ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ತೀರಾ ಅವರ ಲಕ್ ಚೆನ್ನಾಗಿದ್ರೆ ಮಾತ್ರ, ಅಥವಾ ಯಾವೊಂದು ಅವ್ರು ಹಾಕುವಂತ ಕಾಲೇಜ್ಗಳಿಗೆ ಯಾವ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಂಪಿಟೇಷನ್ ಇಲ್ಲ ಅಂದ್ರೆ ಮಾತ್ರ ನಿಮಗೆ ಸೀಟ್ ಸಿಗೋದಾಗಿರುತ್ತೆ. ಇಲ್ಲಾಂದ್ರೆ ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಕ್ಕಂಥ ವರ್ಡ್ಸ್ ಗಳನ್ನ ಪದಗಳನ್ನ ಮಾತನ್ನ ಅರ್ಥ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಿ. ಓಕೆನಾ? ನಾನು ಸಿಗೋದಿಲ್ಲ ಅಂತ ಯಾರಿಗೂ ಹೇಳ್ತೀರಾ, ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀರಾ. ಬಟ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಸಿಗುವ ಸಾಧ್ಯತೆಗಳು ಯಾವ ತರ ಅಂತ ನಿಮಗೆ ತಿಳಿಸ್ಕೊಡ್ತಾನೆ. ನಂತರದಲ್ಲಿ ವಿದ್ಯಾರ್ಥಿಗಳು ಏನಂದ್ರೆ ಆಪ್ಷನ್ ಎಂಟ್ರಿನ ಹೆಚ್ಚಿಗೆ ಕಾಲೇಜ್ ಕೊಡಲೇಬೇಕಿರುತ್ತೆ. ಹೆಚ್ಚಿಗೆ ಕಾಲೇಜ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಸ್ಟಾರ್ ಮಾರ್ಕ್ ಬರುತ್ತೆ. ಮತ್ತೆ ಸ್ಟಾರ್ ಮಾರ್ಕ್ ಬಂದ್ರೆ ಏನಂದ್ರೆ ಮತ್ತೆ 6ನೇ ರೌಂಡ್ ಅದು ಮಾಡೋದಿಲ್ಲ ಅವರು. ನೆಕ್ಸ್ಟ್ ಇಯರ್ ನೀವು ಪ್ರಯತ್ನ ಪಡಬೇಕಿರುತ್ತೆ, ಇಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಹೋಗಬೇಕಿರುತ್ತೆ. ಸೊ ಆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜ್ ಅಂತ ಕೊಡಲೇಬೇಕು. ಹೆಚ್ಚಿಗೆ ಕಾಲೇಜ್ ಅಂದ್ರೆ ಎಷ್ಟು ಕೊಡೋದು ಅಂದ್ರೆ ಲಿಮಿಟ್ ಇಲ್ಲ ವಿದ್ಯಾರ್ಥಿಗಳು. ಕಾಲೇಜ್ ಆಯ್ಕೆ ಮಾಡಬೇಕಾದ್ರೆ 350ಕ್ಕೂ ಹೆಚ್ಚಿಗೆ ಕಾಲೇಜ್ಗಳಿದಾವೆ. ಅಷ್ಟು ಕಾಲೇಜ್ಗಳನ್ನ ನೀವು ಆಯ್ಕೆ ಮಾಡಬಹುದಾಗಿರುತ್ತೆ. ಯಾವುದೇ ಮಿತಿ ಇರೋದಿಲ್ಲ. ಹೆಚ್ಚಿಗೆ ಕಾಲೇಜ್ ಕೊಟ್ಬಿಟ್ರೆ ನಮ್ದು ಸೀಟ್ ಅಲಾಟ್ಮೆಂಟ್ ಅಲ್ಲ ಆಗೋ ಇನ್ನೊಂದು ಏನು ಇರೋದಿಲ್ಲ. ಆರ್ಡರ್ ವೈಸೇ ತಗೊಂಡು ಹೋಗ್ತಾರೆ. ಫಸ್ಟ್ ಇಂದ 350 ಕಾಲೇಜ್ ತನಕ ಇನ್ನೂ ಹೆಚ್ಚಿಗೆ ಕಾಲೇಜ್ ತನಕ ನೀವು ಕೊಟ್ಟಿದ್ರೆ ತಗೊಂಡು ಹೋಗ್ತಾರೆ. ಅಲ್ಲಿ ಯಾವ ಕಾಲೇಜ್ಗೆ ನಿಮ್ಮ ಪರ್ಸೆಂಟೇಜ್ ಅನ್ನೋದು ಮತ್ತೆಲ್ಲ ಕೊಡಬಹುದು, ಆ ಕಾಲೇಜನ್ನ ಅಲಾಟ್ ಮಾಡ್ತಾರೆ. ನೀವು 350 ಕಾಲೇಜ್ ಕೊಟ್ಟಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಯಾವುದೋ ಒಂದು ಕಡೆ ಅಲಾಟ್ ಆಗಿ ಆಗುತ್ತೆ. 100% ಸೀಟ್ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜ್ ಕೊಡಲೇಬೇಕು. ಆಲ್ಮೋಸ್ಟ್ ನೀವು 150ಕ್ಕೂ ಹೆಚ್ಚಿಗೆ ಕಾಲೇಜ್ಗಳನ್ನ ಕೊಟ್ಟಿದ್ದೀರಾ ಅಂದ್ರೆ 100% ನಿಮ್ಗೆ ಕೆಲವೊಂದು ಕಡೆ ಸೀಟ್ ಅಲಾಟ್ ಆಗಿ ಆಗುತ್ತೆ. ಸೊ ಒಂದು 60% ಮೇಲೆ ಅಂತೂ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಇದ್ದೇ ಇರ್ತೀರಾ. 60% ಮೇಲೆ ಇದೆ ಅಂದ್ರೆ 150 ಕಾಲೇಜ್ ಆಲ್ಮೋಸ್ಟ್ ಕೊಟ್ಟಿದ್ದೀರಾ ಅಂದ್ರೆ ನಿಮಗೆ ಒಂದು ಕಾಲೇಜ್ ಯಾವುದೋ ಒಂದು ಅಲಾಟ್ ಆಗಿ ಆಗುತ್ತೆ. ಬಟ್ ನಾನು ನಿಮಗೆ ಹೇಳ್ತಿರೋದೇನೆಂದ್ರೆ ಕಾಲೇಜ್ ಬಗ್ಗೆ ನೀವು ಅಲಾಟ್ ಆಪ್ಷನ್ ಎಂಟ್ರಿ ಹೆಚ್ಚಿಗೆ ಕಾಲೇಜ್ ಕೊಡೋದು ದೊಡ್ಡದಲ್ಲ, ಕಾಲೇಜ್ ಬಗ್ಗೆ ತಿಳ್ಕೊಂಡು ಕೊಡೋದು. ಯಾಕಂದ್ರೆ ಎಲ್ಲಾ ಕಾಲೇಜ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರೋ ಎಜುಕೇಶನ್ ಕೊಡ್ತಿರಲ್ಲ, ಮತ್ತೆ ಎಲ್ಲಾ ಕಾಲೇಜಲ್ಲೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರಲ್ಲ, ಮತ್ತೆ ಫೀಸ್ ಇನ್ನೊಂದು ಮತ್ತೊಂದೆಲ್ಲ ಸಮಸ್ಯೆಗಳಾಗಬಹುದು, ಹಾಸ್ಟೆಲ್ ಇನ್ನೊಂದು ಮತ್ತೊಂದೆಲ್ಲ. ಆ ಕಾರಣಕ್ಕೆ ತಿಳಿಸ್ತಿರೋದು ಅಂದ್ರೆ ಈ ಅಂಶಗಳನ್ನ ಗಮನಿಸ್ತಾ ಇಟ್ಕೊಳ್ಳಿ. ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದ್ರೆ ಎಲ್ಲಿ ಸೀಟ್ ಸಿಕ್ಕರೋ ಹೋಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಸಿಗುತ್ತೆ ಅಂತ ಹೇಳ್ತಾ ಅದು ಕೊನೆ ರೌಂಡ್ ನಲ್ಲಿ ನಿಮ್ಮ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿತ್ತು ಅಂದ್ರೂ ಕೂಡ ಸೀಟ್ ಇರಬೇಕು ನೀವು ಅನ್ಕೊಳ್ಳೋ ಕಾಲೇಜ್ಗಳಿಲ್ಲ. ಆ ಕಾರಣಕ್ಕೆ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಾಲೇಜ್ಗಳ ಬಗ್ಗೆ ವಿಚಾರಿಸಿ. ಈಗ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಕನಿಷ್ಠ 1ರಿಂದ 2 ಸೀಟು GM ಅಲ್ಲಿ ಅಥವಾ ನಿಮ್ಮ ಕ್ಯಾಟಗರಿಲಿ. ಸೊ ಇದೇ ನಿಮಗೆ ನೀವೇನು ಕ್ಯಾಟಗರಿ ವೈಸ್ ಅಥವಾ GM ಇನ್ನೊಂದು ಮತ್ತೊಂದು ನೋಡ್ಬೇಕು ಅಂತಿಲ್ಲ, GM ಸೀಟನ್ನು ಹಾಕಿದ್ರು ಪರವಾಗಿಲ್ಲ. ಯಾಕಂದ್ರೆ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದ್ದಾಗ GM ಬೇಸ್ ಮೇಲೆ ಸೀಟ್ ಅಲಾಟ್ ಆಗುತ್ತೆ. ನಿಮ್ಮ ಕ್ಯಾಟಗರಿ ಸೀಟ್ ಇಲ್ಲ ಅಂದ್ರೂ ಕೂಡ. ಸೊ GM ಅಂತ ಕೊಟ್ಟಿದ್ರೆ ಕ್ಯಾಟಗರಿ ಸೀಟ್ ಇರಬೇಕು ಇನ್ನೊಂದು ಮತ್ತೆ ಆ ತರ ಏನಿಲ್ಲ ವಿದ್ಯಾರ್ಥಿ. ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂದ್ರೆ GM ಸೀಟ್ ಅಲಾಟ್ ಆಗುತ್ತೆ. ನಿಮ್ಗೆ ಏನು ಫೀಸ್ ಇರುತ್ತಲ್ಲ ಅಥವಾ ಆ ಫೀಸ್ ಇರುತ್ತೆ ಅಥವಾ ಡೈರೆಕ್ಟ್ ಫೀಸ್ ಇರೋದ್ರಿಂದ ಅದೇ ಮೆನ್ಷನ್ ಆಗಿರುತ್ತೆ. ಸೊ ಎಕ್ಸಾಮ್ಟೆಡ್ ಅಂತಾನೆ ಬಂದಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಸೀಟ್ಗಳು ಕಾಲೇಜ್ ನೋಡ್ತಿರಲ್ಲ 1ರಿಂದ 2 ಸೀಟು ಇರುವಂತ ಕಾಲೇಜ್ಗಳನ್ನೇ ಆಯ್ಕೆ ಮಾಡಕ್ಕೆ ಟ್ರೈ ಮಾಡಿ. ಮತ್ತೆ 0-0 ಇದಾವೆ ಅಂದ್ರೆ ಆಯ್ಕೆ ಮಾಡೋದು ಉಪಯೋಗ ಇಲ್ಲ. 1 ಸೀಟ್ ಇದೆ ಅಂದ್ರೆ ಕೂಡ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಟ್ರೈ ಮಾಡಿ 1ರಿಂದ 2 ಈ ತರ ಕಾಲೇಜ್ಗಳನ್ನ ಆಯ್ಕೆ ಮಾಡಿ. ನಂತರದಲ್ಲಿ ಆ ಕಾಲೇಜ್ಗಳಿಗೆ ಲಿಸ್ಟ್ ಮಾಡ್ಕೊಳ್ಳಿ. ಒಂದು ಪೆನ್ ಪೇಪರ್ ತಗೊಂಡು ಆ ಕಾಲೇಜ್ಗಳ ನೇಮ್ ಎಲ್ಲ ಬರ್ಕೊಂಡು ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಲ್ಲಿ ನೇಮ್ ಕೊಟ್ಟಿರ್ತಾರೆ, ಕಾಲೇಜ್ ಮತ್ತೆ ಅಡ್ರೆಸ್ ಎಲ್ಲ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ಕಾಲ್ ಮಾಡಿ ಮಾತಾಡಿ ಫೀಸ್ ಎಷ್ಟು ಬರುತ್ತೆ ಅಂತ ಮೊದಲನೇದಾಗಿ ವಿಚಾರಿಸ್ಕೊಳ್ಳಿ ನೀವು. ನಂತರದಲ್ಲಿ ಇನ್ನೊಂದೇನಂದ್ರೆ ಯಾವೆಲ್ಲ ಅಂಶಗಳು ಹೇಳ್ತೀನಿ. ಫೀಸ್ ಎಷ್ಟು ಬರುತ್ತೆ ಅಂತ ವಿಚಾರಿಸಿ. ನಂತರದಲ್ಲಿ ಕಾಲೇಜ್ ಟೀಚಿಂಗ್ ಆಗುತ್ತಾ ರೆಗ್ಯುಲರ್ ಇನ್ನೊಂದು ಮತ್ತೊಂದೆಲ್ಲ ವಿಚಾರಿಸ್ಕೊಳ್ಳಿ. ನಂತರದಲ್ಲಿ ಆ ಒಂದು ಕಾಲೇಜ್ಗೆ ಸಂಬಂಧಪಟ್ಟಂತೆ ನಿಮ್ದೇನೇ ಡೌಟ್ಸ್ ಬರುತ್ತೆ ಎಲ್ಲಾನು ವಿಚಾರಿಸ್ಕೊಳ್ಳಿ. ಮತ್ತೆ ಹಾಸ್ಟೆಲ್ ಇನ್ನೊಂದು ಮತ್ತೊಂದೆಲ್ಲ ಸಿಗ್ಬೋದಾ ಅಂತ ಕೂಡ ಕ್ಲಾರಿಫಿಕೇಶನ್ ತಗೊಳ್ಳಿ. ಬಸ್ ಫೆಸಿಲಿಟಿ ಇನ್ನೊಂದು ಮತ್ತೊಂದು ಏನಿರುತ್ತವಲ್ಲ ಅದನ್ನೆಲ್ಲ ಕೂಡ ಕ್ಲಾರಿಫಿಕೇಶನ್ ಮಾಡ್ಕೊಂಡು ಆ ನಂತರದಲ್ಲಿ ವಿದ್ಯಾರ್ಥಿ ನಿಮಗೆ ಬೇಕಿರೋ ಮೀಡಿಯಂ ಟೀಚ್ ಮಾಡ್ತಾರೆ. ಇನ್ನೊಂದು ಮತ್ತೆ ನಿಮ್ದೇನು ಪ್ರಶ್ನೆ ಬರುತ್ತಲ್ಲ
ನೀವು BEd ಸ್ಟೂಡೆಂಟ್ ಆಗಿ 2 ವರ್ಷಕ್ಕೆ ಏನೇನು ಸಮಸ್ಯೆ ಇನ್ನೊಂದು ಮತ್ತೊಂದು ಬರ್ಬೋದು ಅನ್ಕೊಂತೀರಿ ಎಲ್ಲದ್ರ ಬಗ್ಗೆ ವಿಚಾರಿಸಿ ಆ ನಂತರದಲ್ಲಿ ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿಲಿ. ಈ ತರ ನೀವು ಆಲ್ಮೋಸ್ಟ್ ಏನೇನಂದ್ರೆ 100ರಿಂದ 150 ಕಾಲೇಜ್ ಆಯ್ಕೆ ಮಾಡಿದಾಗ ಸೀಟ್ ಸಿಗುವ ಸಾಧ್ಯತೆ ತುಂಬಾನೇ ಇರುತ್ತೆ. 100% ಸೀಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳಿಗೆ. ಈ ತರ ಆಲ್ಮೋಸ್ಟ್ 100ರಿಂದ 150 ಕಾಲೇಜ್ ಕೊಟ್ಟಾಗ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಯಾವ ವಿದ್ಯಾರ್ಥಿಗಳು ಕೂಡ 100 ಕಾಲೇಜ್ ಈ ರೇಂಜ್ ಕೊಡಕ್ ಹೋಗೋದಿಲ್ಲ. ಅದು ಒಂದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ನನ್ನ ವಿಡಿಯೋಸ್ ನೋಡಿ ನೀವು ಏನಾದ್ರು ಮಾಹಿತಿನ ಪಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೊಂಡ್ರೆ. ಬಟ್ ನಿಮಗೂ ಕೂಡ ಕಷ್ಟ ಅನಿಸಬಹುದು, ಅದು ಅಷ್ಟು ಕಾಲೇಜ್ ಕೊಡಬೇಕು, ಅಷ್ಟು ಕಾಲೇಜ್ ವಿಚಾರಿಸೋದು ಹೆಂಗೆ, ಟೈಮ್ ಇಲ್ಲ ಅನ್ನೋದು ಮತ್ತೊಂದು. ಬಟ್ ನೀವು ಮಾಡಲೇಬೇಕಿರುತ್ತೆ ನಿಮ್ಗೆ ಈ ತರ ಸೀಟ್ ಬೇಕೇ ಬೇಕು ಅಂತ ಹೇಳ್ತಿರೋದು ನಾನು 5th ರೌಂಡ್ ಅಲ್ಲಿ. ಇನ್ನೊಂದೇನಂದ್ರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜ್ಗಳ ಬಗ್ಗೆನೂ ಆ ಕಾಲೇಜ್ ರೆಸ್ಪಾಂಡ್ ಮಾಡ್ತಿಲ್ಲ, ಕಾಲ್ ಪಿಕ್ ಮಾಡ್ತಿಲ್ಲ ಇನ್ನೊಂದು ಮತ್ತೊಂದು ಸೀಟ್ ಇದೆ ಅಂದ್ರೆ ಕಾಲೇಜ್ ಬಿಟ್ಟೇ ಬಿಡಿ ಪರವಾಗಿಲ್ಲ. ಮತ್ತೆ ಫೀಸ್ ಇನ್ನೊಂದು ಮತ್ತೊಂದು ಹೇಳ್ತಿಲ್ಲ ಅಂದ್ರೆ ಕಾಲೇಜ್ ಬಗ್ಗೆ ಬಿಟ್ಬಿಡಿ. ಆ ಕಾಲೇಜ್ ನೆಕ್ಸ್ಟ್ ಕಾಲೇಜ್ ಹೋಗಿ 350 ಕಾಲೇಜ್ಗೆ ಹೆಚ್ಚಿಗೆ ಇದಾವೆ. ಸೊ ಆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀರಿ. ಆ ಕಾಲೇಜ್ ರೆಸ್ಪಾಂಡ್ ಮಾಡಿಲ್ಲ, ಫೀಸ್ ಹೇಳಿಲ್ಲ, ಇನ್ನೊಂದು ಮತ್ತೊಂದು ಫೀಸ್ ಇಲ್ಲಿ ಬಂದು ಕೇಳಿ ಅಂತಂದ್ರು, ಈ ತರ ಇನ್ನೊಂದು ಮತ್ತೊಂದು ಅಂದ್ರೆ ಬಿಟ್ಬಿಡಿ ಆ ಕಾಲೇಜ್. ನೀವು ಸುಮ್ಮನೆ ಆ ಕಾಲೇಜಿನೇ ಹಾಕಿ ಇನ್ನೊಂದು ಮತ್ತೊಂದು, ಯಾಕಂದ್ರೆ ಅದೇ ಸಿಕ್ಕಿದ್ರು ಕೂಡ ಫೀಸ್ ಜಾಸ್ತಿ ಹೇಳ್ಬೋದಾಗಿರುತ್ತೆ ಕೆಲವು ಕಾಲೇಜ್ಗಳಲ್ಲಿ. ಆ ಕಾರಣಕ್ಕೆ ಕಾಲೇಜ್ ಫೀಸು ಪರ್ ಸೆಮಿಸ್ಟರ್ಗೆ 25-30 ಸಾವಿರ 1 ಲಕ್ಷ ತನಕನೂ ಇರುತ್ತೆ 1 ಇಯರ್ಗಳಿಗೆ. ಕೆಲವು ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದ್ರೂ ಕೂಡ. ಆ ಕಾರಣಕ್ಕೆ ಹೇಳ್ತಿರೋದಂದ್ರೆ ಈ ತಪ್ಪುಗಳನ್ನ ಮಾಡ್ಕೋಬೇಡಿ. ಯಾಕಂದ್ರೆ ಸೀಟ್ ಸಿಕ್ಕರೂ ಕೂಡ ಆಮೇಲೆ ಸಮಸ್ಯೆ ಪಡ್ತೀರಾ. ಆ ಕಾರಣಕ್ಕೆ ಕಾಲೇಜ್ ಬಗ್ಗೆ ವಿಚಾರಿಸಿ ಆಪ್ಷನ್ ಎಂಟ್ರಿ ಮಾಡಿ. ನೀವು ಕಾಲೇಜನ್ನು ಹೆಚ್ಚಿಗೆ ಕೊಟ್ಟರೆ ಮಾತ್ರ ನಿಮಗೆ ಸರ್ಕಾರಿ ಕೋಟಾ ಸೀಟ್ ಸಿಗೋದಾಗಿರುತ್ತೆ. ಇಲ್ಲ 5 ಕಾಲೇಜ್ ಕೊಡ್ತೀರಾ, 10 ಕಾಲೇಜ್ ಕೊಡ್ತೀರಾ, 15 ಕಾಲೇಜ್ ಕೊಡ್ತೀರಾ ಅಂದ್ರೆ ನಿಮ್ಮ ಲಕ್ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಸಿಗೋದಾಗಿರುತ್ತೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕಿರುತ್ತೆ. ನಿಮಗೆ ಸರ್ಕಾರಿ ಕೋಟಾ ಸೀಟ್ ಬೇಕೇ ಬೇಕು ಅಂದ್ರೆ ಹೆಚ್ಚಿಗೆ ಕಾಲೇಜ್ ಅಂತೂ ಕೊಡಲೇಬೇಕಿರುತ್ತೆ. 100ಕ್ಕೂ ಅಧಿಕ ಕಾಲೇಜ್ಗಳನ್ನ ಕೊಡಿ. ಸೊ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಬಟ್ ವಿಚಾರಿಸಿ ಕೊಡಿ. ನಾನು ಮೊದಲನೇ ತಿಳಿಸಿದ್ದೀನಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತದ್ದು.